ಸಸ್ಪೆನ್ಸ್ ಅಂದ್ರೆ ತಲೆ ತಿರುಗಬೇಕು, ಟ್ವಿಸ್ಟ್ ನೋಡಿದ್ರೆ ಶಾಕ್ ಆಗಬೇಕು. ಟಾಪ್ 5 ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಮೂವೀಸ್ ಯಾವುದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಂಬರ್ 5 ಮೇಲೆ ಐಡೆಂಟಿಟಿ ಮೂವಿ ಒಂದು ಆಕ್ಷನ್ ಪ್ಲಸ್ ಥ್ರಿಲ್ಲರ್ ಮೂವಿ. ಸ್ಟಾರ್ಟ್ ಇಂದ ಎಂಡ್ ವರೆಗೂ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇಂದ ತುಂಬಿರೋ ಮೂವಿ ಇದು. ಹರನ್ ಶಂಕರ್ ಅನ್ನೋ ಹುಡುಗ ಪ್ಲೇಡ್ ಬೈ ಟೋವಿನೋ ಥಾಮಸ್. ಅವನು ತುಂಬಾ ಇಂಟೆಲಿಜೆಂಟ್ ಹುಡುಗ, ಮತ್ತೆ ಅವನು ಸ್ಕೆಚ್ ಆರ್ಟಿಸ್ಟ್ ಕೂಡ ಆಗಿರ್ತಾನೆ. ಅಂಡ್ ಅಲಿಶಾ ಪ್ಲೇಡ್ ಬೈ ತ್ರಿಷಾ, ಅವಳು ಒಂದಿನ ಒಂದು ಮರ್ಡರ್ ಆಗೋದನ್ನ ನೋಡ್ತಾಳೆ. ಪೊಲೀಸ್ ಅವರಿಗೆ ಹೆಲ್ಪ್ ಮಾಡಬೇಕು ಅಂತ ಅನ್ಕೋತಾಳೆ. ಅವಳಿಗೆ ನೆನಪಲ್ಲಿರೋ ಫೇಸ್ ನ ಸ್ಕೆಚ್ ಆರ್ಟಿಸ್ಟ್ ಗೆ ಹೇಳಬೇಕು. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಇದ್ರು ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಮಾತ್ರ ಮೈಂಡ್ ಬ್ಲೋವಿಂಗ್. ಥ್ರಿಲ್ಲರ್ ಫ್ಯಾನ್ಸ್ ಗೆ ಮಸ್ಟ್ ವಾಚ್ ಮೂವಿ. ಈ ಮೂವಿ ನಿಮ್ಗೆ G5 ಮೇಲೆ ನೋಡಕ್ ಸಿಗುತ್ತೆ. ನಂಬರ್ 4 ಮೇಲೆ ಕಿಷ್ಕಿಂಧಾಪುರಿ. ಬೇಸಿಕಲಿ ಇದು ಒಂದು ಹಾರರ್ ಥ್ರಿಲ್ಲರ್ ಮೂವಿ, ಬಟ್ ಮೂವಿ ನೋಡಕ್ಕೆ ಅಷ್ಟೊಂದು ಭಯ ಆಗಲ್ಲ. ಮೂವಿಯ ಸ್ಟೋರಿ ಕಡೆ ಬಂದ್ರೆ, ಒಂದು ಗೋಸ್ಟ್ ವಾಕಿಂಗ್ ಟೂರ್ ಕಂಪನಿ ಇರುತ್ತೆ. ಅವರು ಟೂರಿಸ್ಟ್ ಗೆ ಹಾಂಟೆಡ್ ಪ್ಲೇಸ್ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿನ ಸ್ಟೋರಿ ಬಗ್ಗೆ ಹೇಳ್ತಾರೆ. ಟೂರಿಸ್ಟ್ ಅವ್ರನ್ನ ಫೇಕ್ ಗೋಸ್ಟ್ ತೋರಿಸಿ ಅವ್ರನ್ನ ಭಯ ಪಡಿಸಕ್ಕೆ ಟ್ರೈ ಮಾಡ್ತಾರೆ. ಬೇಸಿಕಲಿ ಫ್ರೌಡ್, ಎಲ್ಲ ಸ್ಕ್ರಿಪ್ಟೆಡ್. ಆದ್ರೆ ಒಂದಿನ ಏನಾಗುತ್ತಂದ್ರೆ, ಒಂದು ಓಲ್ಡ್ ರೇಡಿಯೋ ಸ್ಟೇಷನ್ ಪ್ಲೇಸ್ ಅಲ್ಲಿ ಹೋಗ್ತಾರೆ. ಅಲ್ಲಿ ಅವ್ರನ್ನ ರಿಯಲ್ ದೆವ್ವ ಸಿಗುತ್ತೆ. ಅವಾಗ ಅವ್ರ ಜೊತೆ ಏನೆಲ್ಲ ಆಗುತ್ತೆ ಅಂತ ಈ ಮೂವಿಯಲ್ಲಿ ನಿಮಗೆ ನೋಡಕ್ ಸಿಗುತ್ತೆ. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಆಗಿದೆ, ಆದ್ರೆ ಸೆಕೆಂಡ್ ಹಾಫ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮೂವಿಯ ನೆಗೆಟಿವ್ ಕಡೆ ಬಂದ್ರೆ, VFX ಚೆನ್ನಾಗಿಲ್ಲ. ಮೋಸ್ಟ್ಲಿ ಬಜೆಟ್ ಪ್ರಾಬ್ಲಮ್ ಇತ್ತೇನೋ. ಓನ್ಲಿ 2 hour ಲೆಂತ್ ಮೂವಿ. ಈ ಮೂವಿ ನಿಮ್ಮ ಟೈಮ್ ಡಿಸರ್ವ್ ಮಾಡುತ್ತೆ. ನಿಮ್ಗೇನಾದ್ರೂ ಸಸ್ಪೆನ್ಸ್ ಮತ್ತೆ ಹಾರರ್ ಮೂವೀಸ್ ಇಷ್ಟ ಅಂದ್ರೆ ಈ ಮೂವಿ ನಿಮಗೆ ಇಷ್ಟ ಆಗುತ್ತೆ. ಈ ಮೂವಿ ನಿಮಗೆ G5 ಮೇಲೆ ನೋಡಕ್ ಸಿಗುತ್ತೆ. ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡಬಹುದು. ನಂಬರ್ 3 ಮೇಲೆ ಬಕಾಸೂರ್ ರೆಸ್ಟೋರೆಂಟ್. 5 ಜನ ಫ್ರೆಂಡ್ಸ್ ಕಲ್ತಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅನ್ಕೋತಾರೆ. ಆದ್ರೆ ನಿಮಗೆ ಗೊತ್ತು, 5 ಜನ ಫ್ರೆಂಡ್ಸ್ ಕಲ್ತ್ರೆ ಯಾವ್ದಾದ್ರು ಬಿಸ್ನೆಸ್ ಹಾಕಕ್ಕಾಗುತ್ತಾ ಅಂತ. ಸೊ ಆ ಕಡೆ ಎಲ್ಲ ಹೋಗ್ಬಾರ್ದು, ಮೂವಿ ಸ್ಟೋರಿ ಕಡೆ ಬರೋಣ. ಅವ್ರ ಹತ್ರ ಬಜೆಟ್ ಪ್ರಾಬ್ಲಮ್, ಅದಕ್ಕೆ ಅವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರೆ. ಒಂದಿನ ವ್ಯೂಸ್ಗೋಸ್ಕರ ಒಂದು ಕ್ಲೋಸ್ ಆಗಿರುವ ಹಳೆ ಖಂಡರಲ್ಲಿ ಹೋಗ್ತಾರೆ. ಬೇಸಿಕಲಿ ಬಂಗ್ಲೆ ತರ ಇರುತ್ತೆ. ಅಲ್ಲಿ ಹೋಗಿ ಅವರು ಸೂಪರ್ ನ್ಯಾಚುರಲ್ ಫೋರ್ಸ್ ನ ಆಕ್ಟಿವೇಟ್ ಮಾಡ್ತಾರೆ. ಆವಾಗ ಅಲ್ಲಿಂದ ಹೊರಗಡೆ ಅವ್ರು ಹೇಗೆ ಬರ್ತಾರೆ ಅಂತ ಈ ಮೂವಿಲಿ ನಿಮಗೆ ನೋಡಕ್ ಸಿಗುತ್ತೆ. ಈ ಮೂವಿಯ ಮೇನ್ ಪಾಸಿಟಿವ್ ಅಂದ್ರೆ ಕಾಮಿಡಿ ಪಾರ್ಟ್ ಚೆನ್ನಾಗಿ ವರ್ಕೌಟ್ ಆಗಿದೆ. ಆದ್ರೆ ಹಾರರ್ ಪಾರ್ಟ್ ಅಷ್ಟೊಂದು ವರ್ಕೌಟ್ ಆಗಿಲ್ಲ. ಬೇಸಿಕಲಿ ನಿಮಗೆ ಅನ್ಸುತ್ತೆ ನೀವು ಚಿಕ್ಕ ಮಕ್ಕಳ ಗೋಸ್ಟ್ ಮೂವಿ ನೋಡ್ತಾ ಇದ್ದೀರಾ ಅನ್ಸುತ್ತೆ. ಈ ಮೂವಿ ನಿಮಗೆ ಪ್ರೈಮ್ ವಿಡಿಯೋ ಮೇಲೆ ನೋಡಕ್ ಸಿಗುತ್ತೆ. ನಿಮ್ಗೇನಾದ್ರೂ ಫ್ಯಾಮಿಲಿ ಜೊತೆ ಸಸ್ಪೆನ್ಸ್ ಪ್ಲಸ್ ಹಾರರ್ ನೋಡಬೇಕು ಅಂತ ಇದ್ರೆ ಈ ಮೂವಿ ಪರ್ಫೆಕ್ಟ್ ಪಿಕ್. ನಂಬರ್ 2 ಮೇಲೆ ಮಿರಾಯಿ. ಈ ಮೂವಿ ತೆಲುಗು ಇಂಡಸ್ಟ್ರಿ ಕಡೆಯಿಂದ ಬಂದಿದೆ. ಈ ಮೂವಿಯಲ್ಲಿ VFX ಚೆನ್ನಾಗಿದೆ. ಮೂವಿಯ ಸ್ಟೋರಿ ಕಡೆ ಬಂದ್ರೆ, ಈ ಮೂವಿಯಲ್ಲಿ ಹೀರೋ ಕಳ್ಳ ಇರ್ತಾನೆ. ಆದ್ರೆ ಅವನಿಗೆ ಒಂದಿನ ಗೊತ್ತಾಗುತ್ತೆ ಅವ್ನು ಇಂಪಾರ್ಟೆಂಟ್ ಪರ್ಸನ್ ಅಂತ. ಆವಾಗ ಅವನಿಗೆ ಲೈಫ್ ನ ಮೋಟಿವ್ ಸಿಗುತ್ತೆ. ಅದೇನಂದ್ರೆ, 9 ಗ್ರಂಥಗಳಲ್ಲಿ 8 ಆಲ್ರೆಡಿ ಕಳ್ಕೊಂಡಿದ್ದಾರೆ. ಇರೋ 1 ಗ್ರಂಥನ ಅವನು ಸೇವ್ ಮಾಡಬೇಕು. ವಿಲನ್ 9 ಗ್ರಂಥಗಳೆಲ್ಲ ಯಾಕೆ ಕಲೆಕ್ಟ್ ಮಾಡ್ತಿದ್ದಾನೆ, ಅವನ್ ಮೋಟಿವ್ ಏನು ಅಂತ ಈ ಮೂವಿಯಲ್ಲಿ ನೀವೇ ನೋಡಿ. ನಿಮ್ಗೇನಾದ್ರೂ ಹಾಲಿವುಡ್ ಲೆವೆಲ್ VFX ಮತ್ತೆ ಆಕ್ಷನ್ ಅಂಡ್ ಫ್ಯಾಂಟಸಿ ಮೂವಿ ನೋಡ್ಬೇಕಂದ್ರೆ ಈ ಮೂವಿ ನಿಮ್ಗೆ ಪರ್ಫೆಕ್ಟ್ ಪಿಕ್. ಈ ಮೂವಿ ನೀವು ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡಬಹುದು. ನಮ್ಮ ದೇಶದ ರಿಚುವಲ್ಸ್ ಈ ಮೂವಿ ನಿಮಗೆ ನೋಡಕ್ ಸಿಗುತ್ತೆ. ಈ ಮೂವಿ ನಿಮಗೆ ಜಿಯೋ ಹಾಟ್‌ಸ್ಟಾರ್ ಮೇಲೆ ನೋಡಕ್ ಸಿಗುತ್ತೆ. ನಂಬರ್ 1 ಮೇಲೆ ಲೋಕ ಚಾಪ್ಟರ್ 1 ಚಂದ್ರ. ಈ ಮೂವಿಯ ಸ್ಟೋರಿ, ಒಂದು ಹುಡುಗಿ ಅರೌಂಡೇ ತಿರುಗುತ್ತೆ. ಮತ್ತೆ ಆ ಹುಡುಗಿ ಹತ್ರ ಸೂಪರ್ ಪವರ್ಸ್ ಇದೆ. ಸೂಪರ್ ಪವರ್ಸ್ ಇದ್ರೂ ಕೂಡ ರಿಯಲ್ ವರ್ಲ್ಡ್ ಅಲ್ಲಿ ಸರ್ವೈವ್ ಮಾಡಕ್ಕೆ ಕಷ್ಟ ಪಡ್ತಿದ್ದಾಳೆ. ಆ ಸೂಪರ್ ಪವರ್ಸ್ ಅವಳಿಗೆ ಹೇಗ್ ಸಿಕ್ತು, ಸೂಪರ್ ಪವರ್ಸ್ ಅವಳು ಹೇಗೆ ಯೂಸ್ ಮಾಡ್ತಾಳೆ, ಯಾವ್ಯಾವ ಡಿಫಿಕಲ್ಟೀಸ್ ಎಲ್ಲ ಫೇಸ್ ಮಾಡಿದಾಳೆ, ಈ ಮೂವಿಯಲ್ಲಿ ನಿಮಗೆ ನೋಡಕ್ ಸಿಗುತ್ತೆ. ನಿಮ್ಗೆ ಗೊತ್ತಿದ್ದಂಗೆ ಈ ಮೂವಿ ಮಲಯಾಳಂ ಇಂಡಸ್ಟ್ರಿ ಕಡೆಯಿಂದ. ಮಲಯಾಳಂ ಇಂಡಸ್ಟ್ರಿ ಕೆಲವು ವರ್ಷಗಳಿಂದ ಚೆನ್ನಾಗಿ ಗ್ರೋ ಆಗ್ತಿದೆ. ಅವ್ರು ಫಾಲೋ ಮಾಡೋದು ಸಿಂಪಲ್ ಸ್ಟೋರಿನೇ, ಆದ್ರೆ ಆ ಸ್ಟೋರಿನ ಅವ್ರು ಹೆಂಗ್ ಪ್ರೆಸೆಂಟ್ ಮಾಡ್ತಾರೆ ಅದು ನೆಕ್ಸ್ಟ್ ಲೆವೆಲ್. ಮೂವಿಯ ಪಾಸಿಟಿವ್ ಏನಂದ್ರೆ ರೈಟಿಂಗ್ ಮತ್ತೆ VFX ಚೆನ್ನಾಗಿದೆ. ಈ ಮೂವಿ ನಿಮ್ಗೆ ಜಿಯೋ ಹಾಟ್‌ಸ್ಟಾರ್ ಮೇಲೆ ನೋಡಕ್ ಸಿಗುತ್ತೆ. ಈ ಲಿಸ್ಟ್ ಅಲ್ಲಿರೋ ಮೂವೀಸ್ ನೀವು ಆಲ್ರೆಡಿ ನೋಡಿದೀರಾ ಅಂದ್ರೆ ಆ ಮೂವಿ ನಿಮಗೆ ಹೆಂಗ್ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ತರ ಮೂವಿ ರಿವ್ಯೂಸ್ ಅಂಡ್ ರಿಕಮೆಂಡೇಶನ್ ಬೇಕು ಅಂದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಿ ಸೇಫ್.